ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂಧಳದಿ ಕಥೆಯ 24ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 25ನೇ ಅಧ್ಯಾಯವನ್ನು ಶುರು ಮಾಡೋಣ. ಇಡೀ ದಿನ ಕೋಪದಿಂದ ಕುದ್ದು ಹೋಗಿ ಸಂಜೆಯಾಗೋದನ್ನೇ ಕಾದಿದ್ದ ನವೀನ್. ಇತ್ತೀಚೆಗೆ ನಕ್ಷತ್ರಳನ್ನು ಮೀಟ್ ಮಾಡೋದು ಕಡಿಮೆಯಾಗಿತ್ತಾದರೂ ಟೈಮಿಂಗ್ಸ್ ಸರಿಯಾಗೇ ಗೊತ್ತಿತ್ತು. ವಾರಾಂತ್ಯದ ಶನಿವಾರ ಆಗಿದ್ದರಿಂದ ಮೂವರು ಖಾಲಿ ಬಸ್ನಲ್ಲಿ ಮುಸ್ಸಂಜೆಯಲ್ಲಿ ಹರಟೆ ಹೊಡಿತಾ ಕೂತಿದ್ರು. ಅಪರೂಪಕ್ಕೆ ಬಸ್ಸಿಗೆ ಬಂದ ನವೀನನನ್ನು ನೋಡಿ ನಕ್ಷತ್ರಳಿಗೆ, ಸದ್ಯ ಇವತ್ತಾದರೂ ಬಂದಲ್ಲ, ನೋಡಂಗಾಗಿದೆ ಬಾ ಅಂತ ಕರೆಯೋ ಹಾಗೂ ಇಲ್ಲ, ನೋಡದೇ ಇರೋಕ್ಕೂ ಆಗಲ್ಲ. ಅಡಕತ್ತರಿಯಲ್ಲಿ ಸಿಕ್ಕಂಥ ತನ್ನ ಪರಿಸ್ಥಿತಿಯಿಂದ ಸ್ವಲ್ಪ ವಿರಾಮ ಸಿಕ್ಕಂತಾಗಿತ್ತು ನಕ್ಷತ್ರಳಿಗೆ. ಬರ್ತೀನಿ ಅಂದಿದ್ರೆ ಜೊತೆಲೇ ಬರ್ಬೋದಿತ್ತಲ್ಲೋ ಯತಿ ಕೇಳಿದ. ಎಲ್ಲೋ ಸಡನ್ನಾಗಿ ನೋಡಂಗಾಗಿತ್ತು ಅನಿಸುತ್ತೆ, ಅದಕ್ಕೆ ಓಡ್ ಬಂದಿದ್ದಾನೆ ಅಲ್ವೇನೋ ಅಂದ ಸತಿ ಮಾತಿಗೆ ನಕ್ಷತ್ರ ನಾಚಿ ಕೆಂಪಾಗಿದ್ಲಳು. ಗೆಳೆಯರ ಮಾತು ಕಿವಿಗೆ ಬೀಳದವನಂತೆ ನಕ್ಷತ್ರಳ ಎದುರು ಬಂದು ನಿಂತು ಭುಜಗಳನ್ನು ಹಿಡಿದು ಹೆಬ್ಬಿಸಿ ನಿಲ್ಲಿಸಿಕೊಂಡ. ನವಿರು ಕಂಪನ ನಕ್ಷತ್ರಳ ಎದೆಯಲ್ಲಿ. ಚಟೀರನೆ ನಕ್ಷತ್ರಳ ಎರಡೂ ಕೆನ್ನೆಗಳಿಗೆ ಬಾರಿಸಿದ್ದ. ಅನಿರೀಕ್ಷಿತ ಹೊಡೆತದಿಂದ ನಕ್ಷತ್ರಳಷ್ಟೇ ಅಲ್ಲದೆ ಯತಿ ಸತಿ ಕೂಡ ಬೆಚ್ಚಿಬಿದ್ದಿದ್ರು. ನವಿ ಕೆಂಗಣ್ಣು ಮಾಡಿಕೊಂಡು ಕಿರಿಚಿದ್ದರು ಸತಿ ಮತ್ತು ಯತಿ ಇಬ್ಬರು. ರಭಸವಾಗಿ ಬಿದ್ದ ಹೊಡೆತದಿಂದ ಎಲ್ಲವೂ ಮಂಜು ಮಂಜಾಗಿ ಕಾಣುತ್ತಿತ್ತು ನಕ್ಷತ್ರಳಿಗೆ. ಕಣ್ಣೀರ ಕೋಡಿ ತುಂಬಿ ಹರಿಯತಾಯಿತ್ತು. ಯಾರೂ ಮಾತಾಡ್ಕೂಡ್ದು ಮಧ್ಯೆ. ಏನೇ ಅಂದ್ಕೊಂಡಿದ್ದೀಯಾ ನೀನು? ಏನು ಇಂಟರ್ನ್ಯಾಷನಲ್ ಫಿಗರ್ ಅಂದ್ಕೊಂಡಿದ್ಯಾ? ಏನು ಅಹಂಕಾರನ ನಮ್ಮಪ್ಪಂಗೆ ಅವಮಾನ ಮಾಡಿದ್ದೀರಾ ನೀವು ಅಪ್ಪ ಮಗಳು? ಏನೋ ಪ್ರೀತಿಯಿಂದ ನೋಡೋಕ್ಕೆ ಬಂದರೆ ಮನೇಲಿದ್ದು ಇಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತೀರಾ ಅಪ್ಪ ಮಗಳು? ಏನು ಸೀಮೆಗಿಲ್ಲದವಳ ನೀನು ಅಂದ ನವೀನ್. ನವೀನನ ಕೋಪದ ಜಾಡು ನಕ್ಷತ್ರಳಿಗೆ ಸಿಕ್ಕಿತ್ತು. ವಿಷಯ ಯಾವುದು ತಿಳಿಯದ ಸತಿ ಯತಿ ಏನೊಂದೂ ಅರ್ಥವಾಗದೆ ನವೀನನ ಕೋಪ ನೋಡಿ ಸುಮ್ಮನೆ ನಿಂತಿದ್ರು. ಅದು ನವಿ ಎಂದು ಏನೋ ಹೇಳಲು ಹೋದವಳಿಗೆ ಅವಕಾಶವನ್ನೇ ಕೊಡದಂತೆ, ಈ ನವೀನ ಎಷ್ಟು ಒಳ್ಳೆಯವನೋ ಅಷ್ಟೇ ಕೆಟ್ಟವನು. ನಮ್ಮ ಮನೆ ಜನಕ್ಕೆ ಅವಮಾನ ಆದರೆ ಅವ್ರು ಯಾರಾಗಿದ್ರೂ ಸರಿ, ಮುಖ ನೋಡಲ್ಲ ನಾನು. ಅಂಥದ್ರಲ್ಲಿ ನಮ್ಮಪ್ಪ ಇವತ್ತು ನಿನ್ನ ಕಾರಣದಿಂದ ನೊಂದ್ಕೊಂಡಿದ್ದಾರೆ, ಹುಷಾರ್ ಎಂದು ವಾರ್ನಿಂಗ್ ಮಾಡಿ ಅಲ್ಲಿ ನಿಲ್ಲದೆ ದಡದಡನೆ ಬಸ್ ಇಳಿದು ಹೊರಟೇ ಬಿಟ್ಟ. ಕುಸಿದು ಕುಳಿತಳು ನಕ್ಷತ್ರ. ಅಪಾರ್ಥ ಮಾಡಿಕೊಂಡ ನವೀನನ ಮೇಲೆ ಅಸಹ್ಯ ಪಟ್ಟುಕೊಂಡು, ನವಿ ನಿಂತ್ಕೊಳ್ಳೋ ಕೂಗಿದರೂ ಕೇಳದಂತೆ ಹೋದ. ಚುಕ್ಕಿ, ಏನಾಯಿತು? ಏನು ವಿಷಯ? ಅವನ್ಯಾಕೆ ಹೀಗಾಡ್ದ ಎಂದರೂ ಕುಸಿದು ಕುಳಿತಿದ್ದವಳನ್ನು ಕೇಳದೆ ಬೇರೆ ದಾರಿ ಇರಲಿಲ್ಲ ಇಬ್ಬರಿಗೂ. ಇನ್ನೊಂದು ಸಾರಿ ಆ ಹೆಸರಿಂದ ನನ್ನ ಕರಿಬೇಡಿ. ಏನಂದ್ಕೊಂಡಿದ್ದಾನೆ ನನ್ನ? ಕೋಪದಿಂದ ಕುದ್ದೋಗಿದ್ದಳು ನಕ್ಷತ್ರ. ನಾಚಿಕೆಯಿಂದ ರಂಗಾಗುತ್ತಿದ್ದ ಹಾಲುಗಲ್ಲ ಕೋಪದಿಂದ ಕೆಂಪಾಗಿತ್ತು. ಆಯಿತು ಕರಿಯಲ್ಲ, ಏನಾಯಿತು ಇವಾಗಾದರೂ ಹೇಳು ಅಂದರು ಸತಿ ಮತ್ತು ಯತಿ. ಓಡೋದ್ನಲ್ಲ, ಕೇಳೋಗಿ, ಅವನನ್ನೇ ನಿಮ್ಮ ಪ್ರಾಣ ಸ್ನೇಹಿತ ಅಲ್ವಾ, ಲೀವ್ ಮೀ ಅಲೋನ್ ಕಿರುಚಿದ್ದಳು ನಕ್ಷತ್ರ. ಸರಿ, ಅವನು ಮಾಡಿದ ತಪ್ಪಿಗೆ ನಮ್ಮ ಮೇಲೂ ಕೋಪ ಮಾಡ್ಕೊಳ್ಳೋದು ಸರಿ ಅನ್ಸಿದ್ರೆ ಮಾಡ್ಕೊ ಎಂದು ಸ್ವಲ್ಪ ಹೊತ್ತು ಒಬ್ಬಳೇ ಇರಲಿ ಅಂದ್ಕೊಂಡು ಸನ್ನೆ ಮಾಡಿಕೊಂಡು ಬೇರೆ ಸೀಟಿನಲ್ಲಿ ಹೋಗಿ ಕೂತ್ಕೊಂಡ್ರು ಇಬ್ಬರು. ಮುಗಿದ ಮಾತಿಗೆ ಮೌನವೇ ವಿರಾಮ ಅನ್ನೋ ಅಂತೆ ಸ್ಮಶಾನ ಮೌನ ಆವರಿಸಿದಂತಾಗಿತ್ತು. 10 ನಿಮಿಷ ಕೂತಲ್ಲಿ ಕೂರಲಾರದೆ ಚಡಪಡಿಸಿದ ಸತಿ ಯತಿ ಇಬ್ಬರು ಮತ್ತೆ ನಕ್ಷತ್ರಳ ಬಳಿಗೆ ಬಂದು, ಕೂಲಾಗು, ಯಾವುದನ್ನು ತೀರಾ ಮನಸ್ಸು ಕಚ್ಕೊಳ್ಳೋಕೆ ಹೋಗ್ಬೇಡ ಪ್ಲೀಸ್, ಬೇಜಾರಾಗಬೇಡ ಅಂತ ಗೋಗರೆದಿದ್ರು. ಬೆರಳುಗಳ ಗುರುತು ಮುಡಿದ ಕೆನ್ನೆಯನ್ನು ನೋಡಲಾಗದೆ ಸತಿ, ಯತಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ಯೂಬ್ ತೊಗೊಂಡು ಬರೋ, ಕೆನ್ನೆ ಮೇಲೆ ನೋಡು ಬಾಸುಂಡೆ ಬಂದಿದೆ, ಅವ್ರ ಮನೇಲಿ ನೋಡಿದ್ರೆ ಏನು ಗತಿ ಅಂತ ಹೇಳ್ದ. ಕೆನ್ನೆ ಮೇಲಷ್ಟೇ ಅಲ್ಲ, ಮನಸ್ಸಿನ ಮೇಲೂ ಬಾಸುಂಡೆ ಗುರುತುಗಳಾಗಿದ್ದಾವೆ. ಮನಸ್ಸಿಗಾಗಿರೋ ಗಾಯಕ್ಕೆ ಐಸ್ ಕ್ಯೂಬ್ ತಂಪು ಕೊಡುತ್ತಾ ಅಣ್ಣ? ನೋವಿನಿಂದ ಕೇಳಿದ್ದಳು ನಕ್ಷತ್ರ. ನಕ್ಷು, ಅವನು ಹೊಡೆದಿದ್ದಕ್ಕೆ ಬೇಕಾದರೆ ನಮಗೂ ಹೊಡೆದು ಸಮಾಧಾನ ಮಾಡ್ಕೊ, ಆದರೆ ಈ ಥರ ಚುಚ್ಚು ಮಾತುಗಳಿಂದ ಕೊಲ್ಲಬೇಡ ಪ್ಲೀಸ್. ಅಟ್ಲೀಸ್ಟ್ ಏನು ನಡೀತು ಅಂತ ಹೇಳಿದ್ರೆ ಏನಾದರೂ ಮಾಡಬಹುದು ಅಂತ ಯತಿ ಹೇಳ್ದ. ಮುಗ್ದೋದ ವಿಷಯದ ಬಗ್ಗೆ, ಸತ್ತೋರ ಬಗ್ಗೆ ಮಾತಾಡಬಾರ್ದು ಅಂತ ಅಪ್ಪ ಹೇಳ್ತಿರ್ತಾರೆ. ಮೊನಚಾಗಿತ್ತು ನಕ್ಷತ್ರಳ ಧ್ವನಿ. ಏನೂ ಮಾಡಲು ದಿಕ್ಕು ತೋಚತೆ ಸುಮ್ಮನೆ ಪಕ್ಕ ಕುಳಿತರು. ಊರು ಬಂದಾಗ ಬಾಯ್ ಹೇಳಿ ಹಿಂದಿರುಗಿ ಕೂಡ ನೋಡದೆ ಇಳಿದು ಹೋದ್ಲು. ಬುಸುಗುಡುತ್ತಲೇ ಮನೆ ತಲುಪಿದ ನವೀನ್ ಸೀದಾ ತನ್ನ ರೂಮಿಗೆ ಹೋಗದೆ ತಾಯಿಯನ್ನು ಹುಡುಕಿಕೊಂಡು ದೇವರ ಮನೆಯಲ್ಲಿ ಸಂಜೆ ದೀಪ ಹಚ್ಚುತ್ತಿದ್ದ ತಾಯಿಯ ಬಳಿಗೆ ಬಂದು ಅಪ್ಪ ಎಲ್ಲೆಂದು ವಿಚಾರಿಸಿದ್ದ. ರೂಮಲ್ಲಿದ್ದಾರೆ ಕಣೋ, ಯಾಕೋ ಮೈ ಹುಷಾರಿಲ್ಲ ಅಂತಿದ್ರು, ಹೋಗಿ ನೋಡು ಸ್ವಲ್ಪ, ಕಾಫಿನ ರೂಮಿಗೆ ಕಳಿಸ್ಲಾ ಅಂತ ಸುಧಾಮಣಿ ಹೇಳಿದ್ರು. ಬೇಡ, ಅಪ್ಪನ ನೋಡಿ ಆಮೇಲೆ ನಾನೇ ಕೇಳ್ತೀನಿ ಅಂತ ಈಶಾನ್ಯ ದಿಕ್ಕಿನಲ್ಲಿದ್ದ ಮನೆಯ ಯಜಮಾನನ ರೂಮಿನ ಕಡೆಗೆ ನಡೆದ ನವೀನ್. ಚಿಂತಾಕ್ರಾಂತರಾಗಿ ತಲೆ ಮೇಲೆ ಕೈ ಹೊತ್ತು ಮಲಗಿರ್ತಾರೆ, ಸಮಾಧಾನ ಮಾಡಬೇಕು ಅಪ್ಪಂಗೆ ಅಂದ್ಕೊಳ್ತಾನೆ ಒಳಗಡೆ ಬಂದಿದ್ದ ನವೀನ್. ನವೀನನ ಆಲೋಚನೆ ತಲೆ ಕೆಳಗಾದ ಮೊದಲ ಮುನ್ಸೂಚನೆಯಂತೆ ಗೌಡರು ಯಾರೊಂದಿಗೋ ನಗುತ್ತಾ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಅಪ್ಪನ ನಗುಮುಖ ನೋಡಿ ಸಮಾಧಾನ ಆದಂತೆ ಕಾಲ್ ಕಟ್ ಆಗೋವರೆಗೂ ಸುಮ್ಮನಿದ್ದು, ಅಮ್ಮ ನಿಮಗೆ ಹೆಲ್ತ್ ಸರಿ ಇಲ್ಲ ಅಂತಂದ್ರು, ಏನಾಗಿದೆ ಅಪ್ಪ ಅಂತ ಕಳಕಳಿಯಿಂದ ಕೇಳಿದ್ದ. ಅವನ ದನಿಯಲ್ಲಿ
ನನಗೇನಾಗಿದೆಯೋ ಗುಂಟ್ಕಲ್ ಥರ ಇದ್ದೀನಿ ಅಂದರು ಗೌಡ್ರು. ಮತ್ತೆ ವಾರದಿಂದ ಯಾಕೋ ಮಂಕಾಗಿದ್ದೀರಾ, ಏನೋ ಯೋಚನೆಯಲ್ಲಿದ್ದೀರಾ ಅಂತ ಅಂದರು ಅಮ್ಮ. ಸಾರಿ ಅಪ್ಪ, ನಿಮ್ಮನ್ನು ಗಮನಿಸೋಕ್ಕಾಗಲಿಲ್ಲ. ತನಗೆ ತಿಳಿದಿರುವ ಸತ್ಯವನ್ನು ಅಪ್ಪ ತನ್ನ ಬಳಿಯಾದರೂ ಹೇಳಿಕೊಂಡು ಹಗುರ ಆಗ್ತಾರೇನೋ ಅನ್ನೋ ನಿರೀಕ್ಷೆ ಇತ್ತು ನವೀನನಿಗೆ. ಎನ್ನುತ್ತಾ ನಿಟ್ಟುಸಿರನ್ನೊಂದು ಹೊರಚಲ್ಲಿ, ಮಂಕಾಗೋಗೇನಿಲ್ಲ. ಕೆಲವೊಂದು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಾಗ ಪೂರ್ವ ಸಿದ್ಧತೆ ಬೇಕಾಗತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಅಂದರು ಗೌಡ್ರು. ಏನು ಯೋಚನೆ ಅಂದರು ನವೀನ್. ಸಮಯ ಬರಲಿ ಗೊತ್ತಾಗುತ್ತೆ ಅಂದರು ಗೌಡ್ರು ಚುಟುಕಾಗಿ. ಅಪ್ಪ ಏನೂ ಹೇಳ್ತಿಲ್ವಲ್ಲ, ಹೆಂಗೆ ಬಾಯಿ ಬಿಡಿಸೋದು ಅಂದ್ಕೊಂಡು ಯಾರತ್ರ ಅಪ್ಪ ಏನೋ ತಮಾಷೆಯಾಗಿ ಮಾತಾಡ್ತಿದ್ರಲ್ಲ ಅಂತ ನವೀನ ಕೇಳ್ದ. ಅದಾ ವಿಶ್ವನಾಥ್ ಅವರು ಕಾಲ್ ಮಾಡಿದ್ರು, ಮಾತಾಡ್ತಿದ್ದೆ ಹೀಗೆ ಲೋಕಾರೂಢಿಯಾಗಿ ಅಂದರು ಗೌಡರು. ನವೀನ್ ಮುಖದ ನರಗಳು ಬಿಗಿದ್ಕೊಂಡ್ವು. ಏನಂತ ವಿಷಯ, ನಗ್ತಾ ಮಾತಾಡೋ ಅಂಥದ್ದು? ಆಗಿರೋ ಅವಮಾನ ಸಾಕಾಗಲಿಲ್ವ ನಿಮಗೆ? ಗಡುಸಾಗಿತ್ತು ಧ್ವನಿ. ಅವಮಾನನ? ಯಾರಿಗೆ, ಯಾರಿಂದ? ಏನು ಹೇಳ್ತಿದ್ಯಾ ನೀನು? ಅರ್ಥವಾಗದೆ ಕೇಳಿದ್ರು ಗೌಡ್ರು. ನಂಗೆ ರವಿ ಎಲ್ಲ ಹೇಳಿದಾನಪ್ಪ, ಸಾಕು ಬಿಟ್ಬಿಡಿ ಇನ್ನು ಮುಂದೆ ತಲೆ ಮೇಲೆ ಹೊತ್ಕೊಳ್ಳೋದನ್ನ ಅಂತ ನವೀನ್ ಹೇಳ್ದ. ಏನು ಮಾತಾಡ್ತಿದ್ಯಾ ನೀನು? ಗಡುಸಾಗುವ ಸರದಿ ಗೌಡರದ್ದಾಗಿತ್ತು. ಏನು ಮಾತಾಡ್ತಿದ್ದೀನಿ ನಿಮಗೆ ಗೊತ್ತಿಲ್ವಾ? ಯಾಕಪ್ಪ, ಯಾರಿಗೂ ಇಲ್ಲದ ಮಗಳಿದಾಳ ಅವರಿಗೆ? ನೀವೇ ನೋಡೋಕ್ಕೋದ್ರೂ ಮನೇಲಿಲ್ಲ ಅಂತ ಸುಳ್ಳೇಳೋ ಅಷ್ಟು ಸೊಕ್ಕ ಅವರಿಗೆ ಅಂದ ನವೀನ್ ಕೋಪದಿಂದ. ವಿಷಯ ಸಂಪೂರ್ಣ ಅರ್ಥವಾಗಿತ್ತು ಗೌಡರಿಗೆ. ಅಂದು ರವಿ ಅಪಾರ್ಥ ಮಾಡಿಕೊಂಡಾಗಲೇ ತಿಳಿಸಿ ಹೇಳಿದರೆ ಇಂದು ಮಗ ಅಪಾರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಉದಾಸೀನ ಮಾಡಿದ್ದು ನನ್ನದೇ ತಪ್ಪು. ಮೊದಲೇ ನವೀನ ಮುಂಗೋಪಿ. ನನ್ನ ಹೆದರಿಗೆ ಇಷ್ಟು ಮಾತಾಡ್ತಿರೋನು ಲಕ್ಷ್ಮಿ ಹತ್ರ ಖಂಡಿತ ಮಾತಾಡಿರ್ತಾನೆ. ಏನು ಅವಾಂತರ ಮಾಡಿದಾನೋ ಏನೋ ಅಂದ್ಕೊಂಡು. ನೀನೇನು ಮಾಡಿದೆ ಮೊದಲೇಳು, ಏನು ಮಾಡಿದೆ ಅಂತ ಮಾಡಿದೆ, ಸುಮ್ಮನಿರೋಲ್ಲ ನೀನು ಅಂತ ಗೌಡ್ರು ಕೇಳಿದರು. ಬರ್ಬೋದಾ ಗೌಡ್ರೆ, ಅಪ್ಪ ಮಗನ ಡಿಸ್ಕಷನ್ ಮಧ್ಯೆ ಎನ್ನುತ್ತಾ ಬಾಗಿಲಿನಲ್ಲಿ ಸತಿ ಪ್ರತ್ಯಕ್ಷವಾಗಿದ್ದ. ಬಾರೋ, ಕಣಿ ಬೇರೆ ಕೇಳ್ತಾನೆ. ಗೌಡರು ಪ್ರೀತಿಯಿಂದ ಕರೆದಿದ್ರು. ನೀನು ಮುಂದುವರಿಸು, ಏನು ಮಾಡಿದೆ ಅಂತ ಗೌಡ್ರು ಹೇಳಿದ್ರು. ಏನು ಗೌಡ್ರೆ ವಿಷಯ? ಗೊತ್ತಿಲ್ಲದವನಂತೆ ಕೇಳಿದ್ದ ಸತಿ. ಈ ವಾರದಲ್ಲಿ ಲಕ್ಷ್ಮಿ ನವೀನಂಗೆ ಸಿಕ್ಕಿದ್ಲಾ? ಸಿಕ್ಕಿದಾಗ ಏನು ಮಾಡ್ದ ನೀನಾದರೂ ಹೇಳೋ. ಮಗ ಬಾಯಿ ಬಿಡದ ಕಾರಣ ಸತಿ ಎಡೆಗೆ ತಿರುಗಿ ಕೇಳಿದರು. ಹಾಗಾದರೆ ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಅಂತ ಆಯಿತು ಎನ್ನುತ್ತಾ ಈಸಿ ಚೇರ್ನಲ್ಲಿ ಕುಳಿತುಕೊಳ್ತಾ, ನಿಮ್ಮದೊಳ್ಳೆ ಆಯ್ತಲ್ಲ ಗೌಡ್ರೆ, ಮಾಡೋದೆಲ್ಲ ನಿಮ್ಮ ಮಗ ಕೇಳೋದು ನನ್ನ ಮಾಡಿದ್ದಾನೆ ಘನಂದಾರಿ ಕೆಲಸನೇ, ಕೇಳಿ ನಿಮ್ಮ ಸುಪುತ್ರನ್ನೇ ಬಾಯಿಂದಲೇ ಅಣಕಿಸುವಂತಿತ್ತು ಸತಿ ಮಾತುಗಳು. ಗೌಡರ ತನಿಖೆ ಶುರುವಾಗುತ್ತಲೇ ನವೀನನಿಗೆ ಅಪಶಕುನದ ಸೂಚನೆ ಶುರುವಾಗಿತ್ತು. ನಾನು ದುಡುಕಿ ತೀರ್ಮಾನ ಮಾಡಿದೆ ಅನ್ನಿಸ್ತಿದೆ. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದಾಗಿತ್ತು. ಕೊಟ್ಟಾಗಿದೆ. ಆದರೆ ಅಪ್ಪನೆದುರುವುದು ಹೇಳುವುದು ಹೇಗೆ ಎಂದು ಅಳುಕುತ್ತಲೇ, ಅದು ಅಪ್ಪ ನಿಮ್ಗೆ ಅವಮಾನ ಮಾಡಿದರೆ ನೀವು ಅದೇ ಕಾರಣದಿಂದ ಬೇಸರದಲ್ಲಿದ್ದೀರಾ ಅಂದ್ಕೊಂಡು ಅವಳಿಗಿವತ್ತು ಬಸ್ನಲ್ಲಿ 2 ಏಟು ಹೊಡೆದುಬಿಟ್ಟೆ ಅಪ್ಪ ಅಂತ ನವೀನ ಮಾಡಿದ್ದನ್ನು ಹೇಳಿದ್ದ. ಅವನಿಗೆ ತಾನು ಮಾಡಿದ್ದು ಒಂದು ಪ್ರಮಾದ ಅನ್ನೋದು ಅರಿವಾಗಿತ್ತು. ಕೇಳಿದ್ರ ಗೌಡ್ರೆ, ನಿಮ್ಮ ಪುತ್ರನ ಸಾಹಸನ? ಬರೀ 2 ಏಟೆಲ್ಲ ಹೊಡೆದಿದ್ದು, ಮುಖದ ಮೇಲೆ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದಾನೆ. ಇವನು ಬೆರಳ ಗುರುತುಗಳು ನೋಡೋಕ್ಕಾಗದೆ ಎತ್ತಿಗೆ ಐಸ್ ಕ್ಯೂಬ್ಸ್ ತರೋದಕ್ಕೆ ಹೇಳಿದ್ದಕ್ಕೆ ಏನಂದ್ಲು ಗೊತ್ತಾ ಗೌಡ್ರೆ? ಅಣ್ಣ, ಮನಸ್ಸಿಗೂ ಬಾಸುಂಡೆ ಏಟುಗಳು ಬಿದ್ದಿದ್ದಾವೆ, ನೀನು ತರಿಸೋ ಐಸ್ ಕ್ಯೂಬಿಂದ ಮನಸ್ಸಿಗಾಗಿರೋ ಗಾಯಕ್ಕೆ ಹಚ್ಚೋದಾ, ತಂಪಾಗುತ್ತಾ ಅಂದ್ಲು. ನನ್ನ ಹತ್ರ ಉತ್ತರ ಇಲ್ಲ ಗೌಡ್ರೆ. ಸತಿ ಕಣ್ಣಲ್ಲಿ ನೀರು ಜನುಗಿತ್ತು ನೋವಿನಿಂದ. ನಾನವತ್ತು ಲಕ್ಷ್ಮಿ ಮನೆಗೆ ಹೋದಾಗ ಲಕ್ಷ್ಮಿನ ಕೇಳಿಕೊಂಡು ವಿಶ್ವ ಅವರ ದೂರದ ಸಂಬಂಧಿಕರು ಬಂದಿದ್ದರು. ಅವರಿಷ್ಟೇ ನಾವೀಗಲೇ ಮದುವೆ ಮಾಡಲ್ಲ ಅಂದರೂ ಅವ್ರು ಒತ್ತಾಯ ಮಾಡ್ತಾಯಿದ್ರು, ಹುಡುಗಿನಾದರೂ ತೋರಿಸಿ ಅಂತ. ವಿಶ್ವ ಕಂಡೀಷನಾಗಿ ಹೇಳಿದ್ರು, ನನ್ನ ಮಗಳ ಮದುವೆ ಇಂಥವನ ಜೊತೆ ಮಾಡಬೇಕು ಅಂತ ತೀರ್ಮಾನ ಮಾಡೋವರೆಗೂ ನನ್ನ ಮಗಳನ್ನ ಯಾರ ಮುಂದೆನೂ ಪ್ರದರ್ಶನಕ್ಕೆ ನಿಲ್ಲಿಸಲ್ಲ ಅಂತ. ಅವರಿದ್ದರು ಅಂತಾನೆ ಲಕ್ಷ್ಮಿಗೆ ರೂಮಿಂದ ಆಚೆ ಬರಬಾರ್ದು ಅಂತ ತಾಕೀದು ಮಾಡಿದರು. ನಾನು ಹಾಲಿಂದ ಆಚೆ ಬರುವಾಗ ಲಕ್ಷ್ಮಿ ಅವಳ ರೂಮ್ ಕಿಟಕಿಯಿಂದ ಕೈಯಾಡಿಸಿದ್ಲು. ನನಗೆ ಪರಿಸ್ಥಿತಿ ಅರ್ಥ ಆಗಿತ್ತು. ಅದಕ್ಕೆ ಏನೂ ಮಾತಾಡಲಿಲ್ಲ. ಇವಾಗ ವಿಶ್ವ ಫೋನ್ ಮಾಡಿದ್ರಲ್ಲ, ಅದೇ ವಿಷಯವಾಗಿ ಮಾತಾಡ್ತಾಯಿದ್ರು. ಒಳ್ಳೊಳ್ಳೆ ಕಡೆಯೇ 7-8 ಸಂಬಂಧಗಳು ಬರ್ತಿದ್ದಾವೆ. ನಾವು ಮಾಡಲ್ಲ ಅಂದರೂ ಕೇಳ್ತಿಲ್ಲ. ಏನು ಮಾಡೋದು? ಹೀಗೆ ಬಂದಾಗೆಲ್ಲ ಅವಳು ಮನೇಲಿದ್ದರೆ ಮನೇಲಿಲ್ವೇನೋ ಅನ್ನೋ ಹಾಗೆ ರೂಮಲ್ಲಿ ಕೂಡಾಕೋ ಪರಿಸ್ಥಿತಿ ಬಂದಿದೆ. ಜೀವನ್ ನಕ್ಷತ್ರನ ಜೈಲಿಗೆ ಹಾಕಿ ಅಂತ ರೇಗಿಸ್ತಿರ್ತಾನೆ ಅಂತ ಹೇಳ್ಕೊಂಡು ನಗ್ತಾಯಿದ್ರು. ನಕ್ಷತ್ರ ಇನ್ನೂ ತೊಡೆ ಮೇಲೆ ಆಡ್ದ ಕೈ ತುತ್ತು ತಿನ್ನೋಕೆ ಹಠ ಮಾಡ್ತಿರೋ ಮಗಳು ಅಂದ್ಕೊಂಡಿದ್ರೆ ಗೌಡ್ರೆ. ಆದರೆ ಮಗಳಿಗಾಗಲೇ ಈ ಯುಗಾದಿಗೆ 18 ಆಗುತ್ತೆ. ಮಗಳು ಮದುವೆಗೆ ಸಂಬಂಧಗಳು ಬರೋ ಅಷ್ಟು ಬೆಳೆದು ನಿಂತಿದ್ದಾಳೆ. ಅವರಮ್ಮಂಗೆ ಮಗಳಿಗೆ ಸೀರೆ ಉಡಿಸಿ ನೋಡೋ ಆಸೆ ಗೌಡ್ರೆ. ಆದರೆ ನನಗೆ ಬೆಳೆದ ಮಗಳನ್ನು ನೋಡೋಕ್ಕೆ ಭಯ ಆಗುತ್ತೆ. ಯಾರೋ ಬರ್ತಾನೆ, ನನ್ನ ಕರುಳ ಬಳಿನ ಕತ್ತರಿಸಿ ಕರ್ಕೊಂಡು ಹೋಗ್ತಾನಲ್ಲ ಅಂತ ಇಳಿದು ಹೋಗಿದ್ದಾರೆ ವಿಶ್ವನಾಥರು. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಇವತ್ತು ನನ್ನ ಹತ್ರ ಹೇಳ್ಕೊಂಡು ಮನಸ್ಸು ಹಗರ ಮಾಡ್ಕೊಳ್ತಿದ್ರು. ಬರ್ತಿರೋ ಸಂಬಂಧಗಳಿಂದ ಲಕ್ಷ್ಮಿನೂ ಆತಂಕದಲ್ಲಿದ್ದಾಳೆ. ನಾನೋಗಿದ್ದ ದಿನ ಸಂಬಂಧ ಹುಡುಗ ನೋಡೋಕ್ಕೂ ಚೆನ್ನಾಗಿದ್ದಾನೆ, ದೆಹಲಿಯಲ್ಲಿ ಯಾವುದೋ ಕಂಪನಿನಲ್ಲಿ ಕೆಲಸದಲ್ಲಿದ್ದಾನೆ, ತಿಂಗಳಿಗೆ 1.5 ಲಕ್ಷ ಸಂಬಳ, ಮೇಲಾಗಿ ಲಕ್ಷ್ಮಿನ ಮುಂದಕ್ಕೆ ಓದಿಸ್ತೀವಿ ಅಂತಿದ್ರು. ಲಕ್ಷ್ಮಿ ತಾಯಿಗೆ ಸ್ವಲ್ಪ ಇಷ್ಟ ಇದೆಯಂತೆ. ಮೊನ್ನೆ ಲಕ್ಷ್ಮಿ ಫೋನ್ ಮಾಡಿದ್ಲು. ಅಮ್ಮಂಗೆ ಇಷ್ಟ ಇರೋ ಥರ ಇದೆ ಮಾವ, ಅಮ್ಮ ಏನಾದರೂ ಅಪ್ಪನ ಒಪ್ಪಿಸ್ಬಿಟ್ರೆ ನೀವೇ ಇದನ್ನು ತಡಿಬೇಕು. ಅಪ್ಪ ಅಮ್ಮನ ಬಿಟ್ಟು ಅಷ್ಟು ದೂರ ಹೋಗೋಕ್ಕೆ ಇಷ್ಟ ಇಲ್ಲ ಮಾವ, ನನಗೀಗಲೇ ಮದುವೆ ಬೇಡ.
ಅಮ್ಮ ನಿಮ್ಮ ಮಾತು ಕೇಳ್ತಾಳೆ, ತಿಳಿಸಿ ಹೇಳಿ ಅಂತ ಹತ್ಕೊಂಡೇ ಹೇಳ್ತಾ ಇದ್ಲು. ಅವಳೇ ತುಂಬ ನೋವಲ್ಲಿದ್ದಾಳೆ, ಅಂಥದ್ರಲ್ಲಿ ನನ್ನ ಮಗ ಶಹಬಾಸ್ ಅನ್ನೋ ಕೆಲಸ ಮಾಡಿ ಬಂದಿದ್ದಾನೆ. ಹೆಮ್ಮೆ ಆಗ್ತಿದೆ ನನ್ನ ಮಗನ ಮೇಲಿವತ್ತು ನನಗಿವತ್ತು ಅಂತ ವ್ಯಂಗ್ಯವಾಗಿ ನಕ್ಕರು ಗೌಡ್ರು. ನಾನು ದುಡುಕಿ ದೊಡ್ಡ ತಪ್ಪೆ ಮಾಡಿಬಿಟ್ಟೆ, ಕ್ಷಮಿಸಿ ಅಪ್ಪ ಎಂದು ಬಲಗೈ ಮುಷ್ಟಿಯನ್ನು ಗೋಡೆಗೆ ಗುದ್ದುತ್ತಾ ಹೇಳ್ತಾ ಇದ್ದ. ಮನದ ಮೂಲೆಯಲ್ಲಿ ಗೊಗ್ಗಯ್ಯನಂತೆ ಕೂತಿದ್ದ ಕಳೆದುಕೊಳ್ಳುವ ಭಯ ಭೂತದಂತೆ ಎದುರು ನಿಂತಿತ್ತು. ಜೊತೆಗೆ ಸಮಾಧಾನಿಸುವುದು ಹೇಗೆ ಎಂದು ದಾರಿ ಕಾಣುತ್ತಿಲ್ಲ. ಅಪ್ಪ, ಸತಿ, ಯತಿ ಯಾರೂ ಹೆಲ್ಪ್ ಕೂಡ ಮಾಡ್ತಾ ಇಲ್ಲ. ಏನಾದರೂ ಮಾಡಿ ಅಪ್ಪ, ನೀವು ಮಾತಾಡಿದರೆ ಅವಳು ಸಮಾಧಾನ ಆಗ್ತಾಳೆ. ಸಾರಿ ಕೇಳ್ತೀನಿ, ಕ್ಷಮಿಸೋ ಕೇಳಿ ಪ್ಲೀಸ್, ತುಂಬ ಹರ್ಟ್ ಮಾಡಿಬಿಟ್ಟೆ ನಾನು. ಸತಿ, ನೀನಾದರೂ ಹೇಳೋ, ನಿನ್ನ ತಂಗಿ ಅಲ್ವಾ, ನಿನ್ನ ಮಾತಿಗೆ ಇಲ್ಲ ಅನ್ನಲ್ಲ, ಕೇಳ್ತಾಳೆ ಅಂಗಲಾಚಿ ಬೇಡಿಕೊಂಡ ನವೀನ್. ಬುದ್ಧಿ ಬಂದಾಗಿಂದ ಜೊತೆಲಿ ಆಡಿ ಬೆಳೆದಿರೋನೇ ಇವತ್ತು ಯಾರೂ ಮಧ್ಯ ಮಾತಾಡಬಾರ್ದು ಅಂತ ವಾರ್ನ್ ಮಾಡಿ ಮಾತಾಡೋ ಅಧಿಕಾರ ಕಿತ್ಕೊಂಡ. 2 ವರ್ಷದಿಂದ ಬಂದಿರೋಳು ಅವಳು ನಮ್ಮ ಮಾತು ಕೇಳ್ತಾಳಾ? ಬೈದು ಬುದ್ಧಿ ಹೇಳೋ ಅಷ್ಟು ಅಧಿಕಾರ ಸಲಿಗೆ ಕೊಟ್ಟಿದ್ಲು. ಈಗ ಆ ಯೋಗ್ಯತೆ ನಮಗಿಲ್ಲ. ವಿಷಯ ತಿಳ್ಕೊಬೇಕಾಗಿತ್ತು, ಗೌಡ್ರಿಗೆ ವಿಷಯ ಮುಟ್ಟಿಸ್ಬೇಕಾಗಿತ್ತು. ಬಂದೆ 2 ಕೆಲಸ ಆದವು. ಅವಳು ಕಲ್ಲಾದಂಗೆ ನಾನು ನಿನ್ನ ವಿಷಯದಲ್ಲಿ ಕಲ್ಲಾಗಕ್ಕಾಗಲ್ವಲ್ಲ, ಫ್ರೆಂಡ್ಶಿಪ್ ಅಲ್ವಾ? ಅವಳ ವಿಷಯ ಬಿಟ್ಟು ಬೇರೆ ಮಾತಾಡೋ ಅಷ್ಟೇ, ಕಡ್ಡಿ ಮುರಿದಂತೆ ಹೇಳಿದ್ದ ಸತಿ. ಅಪ್ಪ, ನೀವಾದರೂ ಮಾತಾಡಿ. ನವೀನನ ಧ್ವನಿ ನಡುಗ್ತಾ ಇತ್ತು. ನಾನು ಸ್ವಲ್ಪ ಒಂಟಿಯಾಗಿರಬೇಕು. ಬಾಗಿಲಿನ ಕಡೆ ಕೈ ಮಾಡಿದ್ದರು ಗೌಡರು. ಮಾತನಾಡಲು ಇಷ್ಟವಿಲ್ಲ ಅನ್ನೋ ಹಾಗೆ. ಎದ್ವಾರೋ ರೂಮ್ಗೆ ಹೋಗೋಣ. ಸತಿಯನ್ನು ಬಲವಂತವಾಗಿ ಎಬ್ಬಿಸಿಕೊಂಡು ನಡೆದ. ಇಲ್ಲಿಗೆ 25ನೇ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.